Hi, hello, my dear students. In this video, let us know how to find square root of vulgar fraction. Okay, 3 upon 7 is given in square form. We have to find its square root. Okay, this is a root symbol. We have to find square root of this 3 upon 7. Okay, this is a vulgar fraction. Here we have to follow few steps. Okay, as all of you know, here 3 is numerator and 7 is denominator. Okay, 3 is numerator. Numerator means in Kannada amsha. Denominator means cheda. Okay, here what we have to do? ಇಲ್ಲಿ ನಮ್ಮ ಏನು ಮಾಡಬೇಕಪ್ಪ ಅಂದ್ರೆ ಈ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನೂ ನಾವು ಈ ಡಿನಾಮಿನೇಟರಿಂದ ಮಲ್ಟಿಪ್ಲೈ ಮಾಡಬೇಕು. We have to multiply both numerator and denominator by denominator. Okay, 3 into 7 upon 7 into 7 root. Okay, 7 into 7 means 49. Okay, 3 into 7 means 21. Okay, root. Okay, square root of 49 is 7. Square root of 49 is 7 and square root of 21 is 4, 5 and 5, 8, 2. Square root of 49 is 7, means 7 into 2, 49. Square root of 49 is 7. Square root of 21 is 4.582. Now we have to divide 4.582 by 7. Okay, here in order to remove this decimal point we have to take 0 at the beginning. Okay, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರುವುದರಿಂದ ನಾವು ಇಲ್ಲಿ 0 ಫಸ್ಟ್ ತಗೋಬೇಕು. 0 ತೊಗೊಂಡು ಏನಾಕತಿ ಡೆಸಿಮಲ್ ಪಾಯಿಂಟ್ ಹೊಕತಿ. ಅವಾಗ ಏನು ಮಾಡೋದು ನಾವು ಇಲ್ಲಿ ಇದನ್ನು ನಾವು ವಿದೌಟ್ ಕನ್ಸಿಡರಿಂಗ್ ಡೆಸಿಮಲ್ ಪಾಯಿಂಟ್ ವಿ ಹ್ಯಾವ್ ಟು ಡಿವೈಡ್ 4582 by 7. ಆವಾಗ ಎಷ್ಟು ಬರ್ತಪ್ಪ ಅಂದರೆ ಡಿವೈಡ್ ಮಾಡೋದ್ರಿಂದ 0.654 ಅಂತ ಆನ್ಸರ್ ಬರ್ತದೆ. ದಿಸ್ ಈಸ್ ಸ್ಕ್ವೇರ್ ರೂಟ್ ಆಫ್ ದಿಸ್ ವಲ್ಗರ್ ಫ್ರ್ಯಾಕ್ಷನ್ 3 upon 7. ಓಕೆ, ಈ ರೀತಿಯಾಗಿ ನೀವು ವಲ್ಗರ್ ಫ್ರ್ಯಾಕ್ಷನ್ ಕೊಟ್ಟಾಗ ಒಂದು ಸ್ಕ್ವೇರ್ ರೂಟನ್ನು ಕಂಡುಹಿಡಿಬೇಕು. ಹೆಂಗಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಅಂಶ ಮತ್ತು ಛೇದವನ್ನು ಛೇದದಿಂದ ಗುಣಾಕಾರ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಮೇಲೆ ಅದರ ಒಂದು ಸ್ಕ್ವೇರ್ ರೂಟನ್ನು ನೀವು ಇಟ್ಕೋಬೇಕು. ಇಲ್ಲಿ ಛೇದದ್ದು ಸ್ಕ್ವೇರ್ ರೂಟ್ ಸಿಗೋದು ನಮಗೆ 7 ಅನ್ನೋದು, ಆದರೆ ಅಂಶದ್ದು ಸ್ಕ್ವೇರ್ ರೂಟ ಸಿಗಂಗಿಲ್ಲ. ಇದು ಡೆಸಿಮಲ್ ಪಾಯಿಂಟ್ ಒಳಗೆ ಬರ್ತೈತಿ. ಆಮೇಲೆ 0 ಇಟ್ಕೊಂಡು ಏನು ಮಾಡೋದು ನೀವು ಈ ಡೆಸಿಮಲ್ ಪಾಯಿಂಟ್ ಅಂತ ತಗೋಬೇಕು. ಪಾಯಿಂಟ್ ಇಟ್ಟ ಈ ಒಂದು ಹೋಲ್ ನಂಬರನ್ನು ಕಂಪ್ಲೀಟ್ ನಂಬರ್ ಬರ್ತೈತಿ. ಇನ್ನು ಡೆಸಿಮಲ್ ಪಾಯಿಂಟನ್ನು ಕನ್ಸಿಡರ್ ಮಾಡಲಾರದೆ ಅದನ್ನು ನಾವು ಡೆಸಿಮಲ್ ಪಾಯಿಂಟನ್ನು ಮರ್ತು ಬಿಟ್ಟ ಈ ಒಂದು 7ರಿಂದ ಇದನ್ನು ಡಿವೈಡ್ ಮಾಡಿದಾಗ 6.54 ಬರ್ತೈತಿ. ಓಕೆ, ಅಂದರೆ ಇಲ್ಲಿ 3 upon 7 ವಲ್ಗರ್ ಫ್ರ್ಯಾಕ್ಷನ್ದ ಸ್ಕ್ವೇರ್ ರೂಟ್ ಎಷ್ಟು ಬಂತು 0.654.